ಋತುಸ್ರಾವ ಪ್ರತಿಯೊಬ್ಬ ಹೆಣ್ಣಿನ ಬಾಳಲು ಬರುವ ನೈಸರ್ಗಿಕ ಪ್ರಕ್ರಿಯೆ. ಮೌಢ್ಯತೆ ಬೇಡ ಎಂದು ಮಿಮ್ಸ್ ನಿರ್ದೇಶಕ ಡಾ ಪಿ ನರಸಿಂಹಸ್ವಾಮಿ ಹೇಳಿದರು. ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘ ಆಯೋಜಿಸಿದ್ದ ವಿಶ್ವ ಮುಟ್ಟಿನ ನೈರ್ಮಲ್ಯ ದಿನ 2024ರ ಪ್ರಯುಕ್ತ ಋತುಚಕ್ರ ನೈರ್ಮಲ್ಯ ಜಾಗೃತಿ ಜಾಗರಣಾ ಜಾಥಾ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅಂತ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಂಡ್ಯ ವೈದ್ಯಕೀಯ ಸಂಸ್ಥೆ ಹಾಗೂ ಮಂಡ್ಯ ಪ್ರಶಸ್ತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘ ಋತುಚಕ್ರ ನೈರ್ಮಲ್ಯ ಜಾಗೃತಿ ಜಾಗರಣಾ ಜಾಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಜರ್ಮನ್ನಲ್ಲಿ 2013 ಅಂದು ಶುರುವಾಯಿತು. ಮೇ 28ರಿಂದ 28 ದಿನ ಸೈಕಲ್ ಇರೋದ್ರಿಂದ ಅದನ್ನು ಶುರು ಮಾಡಿದರು. ಇದು ಮೇನ್ ಉದ್ದೇಶ ಮುಟ್ಟು ಪ್ರಕೃತಿ ಸಹಜವಾದರೂ ಮುಟ್ಟಿನ ದಿನಗಳಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳೋದು ಭಾಳ ಮುಖ್ಯ. ಈ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮೇ 28ರಂದು ಮುಟ್ಟಿನ ನೈರ್ಮಲ್ಯ ದಿನವನ್ನು ಆಚರಿಸಲಾಗುವುದು. ಋತುಚಕ್ರ ಎನ್ನುವುದು ಪ್ರತಿಯೊಬ್ಬ ಹೆಣ್ಣಿನ ತನ್ನ ಜೀವನದಲ್ಲಿ ಎದುರಿಸುವ ಒಂದು ಹಂತ. ಇದೊಂದು ನೈಸರ್ಗಿಕ ಕ್ರಿಯೆಯಾಗಿದ್ದು ಯಂತ್ರವನ್ನು ಅನುಭವಿಸುವ 4 ದಿನಗಳು ಅತ್ಯಂತ ಸ್ವಚ್ಛತೆಯಿಂದ ಕಳೆಯಬೇಕಾದ್ರಿಂದ ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಯಾವ ರೀತಿ ತನ್ನ ದೇಹವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಅರಿವು ಮೂಡಿಸುತ್ತದೆ. ಈ ಜಾಥಾದ ಉದ್ದೇಶ ವೈಯಕ್ತಿಕ ನೈರ್ಮಲ್ಯ ಕಾಪಾಡಿಕೊಳ್ಳುವುದು, ಸ್ಯಾನಿಟರಿ ಉತ್ಪನ್ನಗಳನ್ನು ಆಗಾಗ ಬದಲಾಯಿಸುವುದು, ಟ್ಯಾಂಪೂನು ಮೆನ್ಸ್ಟ್ರುಯಲ್ ಕಪ್ಗಳನ್ನು ಪ್ರತಿ 4 ಗಂಟೆ 6 ಗಂಟೆಗೆ ಒಂದು ಸಲ ಬದಲಾಯಿಸಬೇಕು. ಇಲ್ಲಾಂದರೆ ಸೋಂಕು ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅವುಗಳನ್ನು 4 ಗಂಟೆಯಿಂದ 6 ಗಂಟೆಗಳಿಗೆ ಬದಲಾಯಿಸುವುದು ಹಾಗೂ ಸ್ಯಾನಿಟರಿ ಉತ್ಪನ್ನಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವುದು, ಎಲ್ಲಿ ಬೇಕಲ್ಲಿ ಬೀಸಾಕುವುದು, ಅದರಿಂದ ಸ್ವಚ್ಛತೆ ಇನ್ನೂ ಕಾಪಾಡಿಕೊಳ್ಳುವುದು ಹಾಗೂ ಸಾಕಷ್ಟು ನೀರು ಮತ್ತು ಪೋಷಕಾಂಶ ಆಹಾರಗಳನ್ನು ಸೇವನೆ, ಸುರಕ್ಷಿತ ಲೈಂಗಿಕ ಕ್ರಿಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಂಗವಾಗಿ ಈ ಜಾಥಾವನ್ನು ಪ್ರಸೂತಿ ಹಾಗೂ ಹೆರಿಗೆ ವಿಭಾಗ ಮತ್ತು ಮಂಡ್ಯ ವೈದ್ಯಕೀಯ ಸಂಸ್ಥೆ, ಮಂಡ್ಯ ಪ್ರಶಸ್ತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘ ಹಾಗೂ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಫ್ಯಾಮಿಲಿ ವೆಲ್ಫೇರ್ ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾ ಯಶಸ್ವಿಯಾಗಲೆಂದು ನಾನು ಹಾರೈಸುತ್ತೇನೆ. ಮುಟ್ಟಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ತಮ್ಮ ನೈರ್ಮಲ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಎಚ್ಚರ ವಹಿಸಿ ಮೌಢ್ಯತೆಯಿಂದ ದೂರವಿರಿ. ಇದು ಪ್ರಕೃತಿ ನೀಡಿರುವ ವರ ಎಂದು ಭಾವಿಸಿ ಎಂದು ತಿಳಿಸಿದರು. ಜಾಗೃತಿ ಅಭಿಯಾನವನ್ನು 2013-14ರಲ್ಲಿ ಪ್ರಾರಂಭಿಸಲಾಯಿತು. 2023ರ ಹೊತ್ತಿಗೆ ಅಭಿಯಾನವು 1000 ಪಾಲುದಾರ ಸಂಸ್ಥೆಗಳು, ವ್ಯಕ್ತಿಗಳು, ಪ್ರಭಾವಿಗಳು ಮತ್ತು ಮಾಧ್ಯಮಗಳೊಂದಿಗೆ ಜಾಗತಿಕ ಚಳುವಳಿಯಾಗಿ ಬೆಳೆದಿದೆ ಎಂದರು. ಎಮೋಜಿಯಸ್ ಸೊಸೈಟಿ ಅಂದರೆ ಸ್ತ್ರೀರೋಗ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ಋತುಚಕ್ರದ ಅವೇರ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮ ಸಂಘದಿಂದನೂ ಇದಕ್ಕೆ ಅವೇರ್ನೆಸ್ ಮಾಡಬೇಕು ಅಂತ ಇದೊಂದು ಜಾಥಾ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಾವು ಭಾಗವಹಿಸಿ ಜನಗಳಿಗೆ ಜಾಗೃತಿ ಕೊಡ್ತೀವಿ. ಈ ನಡುವೆ ಮಕ್ಕಳೆಲ್ಲ ಇವಾಗ 10 ವರ್ಷ 11 ವರ್ಷಕ್ಕೇ ಬೇಗ ಋತುಚಕ್ರ ಆಗ್ತಾ ಇದ್ದಾರೆ. ಅದರಿಂದ ಮಕ್ಕಳುಗಳಿಗೆ ಅದ್ರ ಹೈಜೀನ್ ಬಗ್ಗೆ ಗೊತ್ತಿರಲ್ಲ. ಅದರಿಂದ ತಾಯಿಗಳು ಅದ್ರ ಮಕ್ಕಳಿಗೆ ತುಂಬ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಅಂತ ತಂದೆ ತಾಯಿಗಳಲ್ಲಿ ಇದ್ರ ಬಗ್ಗೆ ಅರಿವು ಜಾಸ್ತಿ ಮೂಡಿಸ್ಬೇಕು ಅಂತ ಈ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ಎಲ್ಲರಿಗೂ ವರ್ಲ್ಡ್ ಮೆನ್ಸ್ಟ್ರುಯಲ್ ಹೈಜೀನ್ ಡೇ ಅಂಗವಾಗಿ ಮಿಮ್ಸ್ ಮಂಡ್ಯ ಮತ್ತು ಮಂಡ್ಯ OBG ಸೊಸೈಟಿ ವತಿಯಿಂದ ಒಂದು ಬೃಹತ್ ಜಾಥಾ ಏರ್ಪಡಿಸಿದ್ದು ಅದನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ. ಮೆನ್ಸ್ಟ್ರುಯಲ್ ಹೈಜೀನ್ ಈ ಋತುಸ್ರಾವದ ದಿನದಂದು ಇಂಡಿಯಾದಲ್ಲಿ ಮುಂಚಿಂದನೂ ಒಂದು ಟ್ಯಾಬು ಆಗಿ ಉಳ್ಕೊಂಡ್ಬಂದಿರೋಂಥದ್ದು. ಅದು ನಾಚಿಕೆ ಪಡೋಂಥ ವಿಷಯ. ಹೆಣ್ಣುಮಕ್ಕಳನ್ನು ಆ ದಿನಗಳಲ್ಲಿ ಮನೆಯಿಂದ ಆಚೆ ಇರಬೇಕು ಅನ್ನೋ ನಂಬಿಕೆ, ಅವಾಡಿಕೆ ಎಲ್ಲ ಬಹುತೇಕ ಮಟ್ಟಿಗೆ ಇವತ್ತು ಜಾಗೃತಿ ಮೂಡಿಸಿ ಅದರಿಂದ ಆಗೋಂಥ ಒಂದು ಕಾಯಿಲೆಗಳು, ಅನಾರೋಗ್ಯಗಳು ಎಲ್ಲದ್ರ ಬಗ್ಗೆ ಅರಿವು ಮೂಡಿಸಿ ಬಹುತೇಕ ಮಟ್ಟಿಗೆ ಅದನ್ನು ರಿಪ್ಲೇಸ್ ಆಗಿದೆ. ಕಮರ್ಷಿಯಲಿ ದೊರೆಯುವಂಥ ಪ್ಯಾಡ್ಸ್ಗಳು ಕೂಡ ಕಾಸ್ಟ್ಲಿ ಇರ್ತವೆ. ಅದು ಕೂಡ ಸರ್ಕಾರದ ವತಿಯಿಂದ ಹಳ್ಳಿಗಳಲ್ಲೂ ಕೂಡ ಅದನ್ನು ಒಂದು ಬಡವರ ಕೈ ಬೆಲೆಗೆ ಎಟುಕುವಂಥ ಬೆಲೆಗೆ ಅದನ್ನು ತಲುಪುವ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಇವತ್ತಿನ ದಿವಸ ನಾವು ಅದನ್ನು ಯಥೇಚ್ಛವಾಗಿ ಉಪಯೋಗಿಸಿ ಈ ಕಾಯಿಲೆ ರುಜಿನಗಳಿಂದ ಹೆಣ್ಣು ಮಕ್ಕಳನ್ನು ದೂರ ಇಡಬೇಕು. ಅದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಪ್ರತಿಯೊಂದು ಹೆಣ್ಣು ಜೀವಕ್ಕೂ ಕೂಡ ಅದು ನಡೆಯುವಂಥದ್ದು. ಅವರ ಜೀವಿತಾವಧಿಯಲ್ಲಿ ಸುಮಾರು ಒಂದು 45-50 ವರ್ಷಗಳ ತನಕ ನಡೆಯುವಂಥದ್ದು ಅನ್ನೋ ಅರಿವನ್ನು ನಾವು ಮೂಡಿಸಿದ್ದೀವಿ. ಈ ಒಂದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪ್ಯಾರಾಮೆಡಿಕ್ಸ್, ನರ್ಸಿಂಗು ಇವರ ಒಂದು ಸಮೂಹದಲ್ಲಿ ಅದನ್ನು ನಾವು ಜಾಸ್ತಿ ವ್ಯಾಪಕವಾಗಿ ಹೆಲ್ತ್ ಎಜುಕೇಷನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂತೇಳಿದ್ರೆ ನಾವು ಇದೇ ವೃತ್ತಿ ಶಿಕ್ಷಣದಲ್ಲಿ ಮುಂದುವರ್ಕೊಂಡು ಇದೇ ವೃತ್ತಿಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನಮ್ಮಿಂದನೇ ಬಹುತೇಕವಾಗಿ ಮಂಡ್ಯ ಜನತೆಗೆ ಅರಿವು ಮೂಡಿಸೋದ್ರಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗಳಲ್ಲಿ ನಮ್ಮ
ಪಾತ್ರವಿದೆ ಅಂತ ನಾವು ನಂಬಿರ್ತೇವೆ. ಹಾಗಾಗಿ ಎಲ್ಲ ಜನರಲ್ಲೂ ಇದೇ ಮನವಿ, ದಯವಿಟ್ಟು ಇದನ್ನು ಒಂದು ನೈಸರ್ಗಿಕ ಪ್ರಕ್ರಿಯೆ ಎಂದು ತಿಳಿಸಿ ನಿಮ್ಮ ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಕೋಣೆಗಳಲ್ಲಿ ಎಲ್ಲರಿಗೂ ಅರಿವು ಮೂಡುವಂತೆ ಮಾಡಿ ಅಂತ ಕೇಳ್ಕೊತೀನಿ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್, ಮಂಡ್ಯ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರು. ಮಕ್ಕಳು ತಮ್ಮ ಜೀವನಾವಧಿಯಲ್ಲಿ ಮುಟ್ಟಿನ ದಿನಗಳನ್ನು ಎದುರಿಸುತ್ತಾರೆ. ಹಾಗೆ ಮುಟ್ಟಾಗುವುದು ಒಂದು ಸಹಜ ಹಾಗೂ ನೈಸರ್ಗಿಕ ಕ್ರಿಯೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ. ಆದ್ದರಿಂದ ಅವರು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಆ ಉದ್ದೇಶದಿಂದ ನಾವು ಈ ಮುಟ್ಟಿನ ನೈರ್ಮಲ್ಯ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಮೇ 28ನೇ ತಾರೀಕು ಮುಟ್ಟಿನ ನೈರ್ಮಲ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಂತಂದರೆ ಮುಟ್ಟಿನ ಆರೋಗ್ಯದ ಮಹತ್ವ ಮತ್ತು ಮುಟ್ಟಿನ ಉತ್ಪನ್ನಗಳ ಸೂಕ್ತ ಬಳಕೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಕೆಲವು ವಿಚಾರಗಳು ಮತ್ತು ಮುಟ್ಟಿನ ದಿನಗಳಲ್ಲಿ ಮಹಿಳೆಯರನ್ನು ದಾರಿ ತಪ್ಪಿಸುವ ಕ್ರಮಗಳು, ಇದನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದೆ ಮುಟ್ಟಿನ ಈ ವರ್ಷ 2024ರ ಮುಟ್ಟಿನ ನೈರ್ಮಲ್ಯ ದಿನದ ಒಂದು ಥೀಮ್ ಏನಪ್ಪ ಅಂತಂದರೆ ಟುಗೆದರ್ ಫಾರ್ ಅ ಪೀರಿಯಡ್ ಫ್ರೆಂಡ್ಲಿ ವರ್ಲ್ಡ್, ಅಂದರೆ ಮುಟ್ಟು ಸ್ನೇಹಿ ಜಗತ್ತಿಗಾಗಿ ಎಲ್ಲರೂ ಒಂದಾಗೋಣ ಎಂದು. ಸೊ 76% ಹೆಣ್ಣು ಮಕ್ಕಳು, ಅಂದರೆ ಋತುಮತಿ ಆಗುವ ಮುನ್ನ ಹೆಣ್ಣು ಮಕ್ಕಳು ಅವ್ರಿಗೆ ಮುಟ್ಟಂದರೆ ಏನು, ಅದ್ರ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಅರಿವಿರೋದಿಲ್ಲ. ಇದನ್ನು ಕೆಲವು ಸಂಶೋಧನೆಗಳಿಂದ ತಿಳಿದುಕೊಂಡಿದ್ದೀವಿ. ಸೊ ಅಂಥವರಿಗೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಅವರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ನಾವು. ಮತ್ತು ಅದೇ ಇದಾಗಿ ಈಗ ಹಿಂದಿನ ಕಾಲದಲ್ಲಿ ಅದು ಮುಂಚೆಯಿಂದ ಬಂದ್ಬಿಟ್ಟಿದೆ. ಈ ಮುಟ್ಟು ಅಂತಂದರೆ ಅದೊಂಥರ ಅಸ್ಪೃಶ್ಯತೆಯ ಅಂಶ ಅದು. ಸೊ ಹಾಗಾಗಿ ಮುಂಚಿನಿಂದ ಈಗಿನವರೆಗೂ ಹೆಣ್ಮಕ್ಳು ಹೊರಗಡೆ ಆದರೆ ಅವ್ರನ್ನ ಮನೆಯಿಂದ ಹೊರಗಡೆ ಕೂರಿಸೋದು, ಮತ್ತು ಅವರು ಮುಟ್ಟಿನ ಸಮಯದಲ್ಲಿ ಒಂಥರ ಶಾಪ ಅನ್ನೋ ಥರ ಇದು ಮಾಡೋದು, ಇದೆಲ್ಲ ಈಗಲೂ ನಡೀತಾ ಬಂದಿದೆ. ಸೊ ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡ್ಸಿಕ್ಕಂತ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರೂ ಇದಕ್ಕೆ ಸಹಕರಿಸಿ ಇವತ್ತು ಜಾಥಾ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ಹಾಗೂ ಮಂಡ್ಯ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಸೊಸೈಟಿಯಿಂದ, ಮತ್ತು ನಮ್ಮ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸು, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು, ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸು, ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಎಲ್ಲರೂ ಈ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಮೇ 28ರಂದು ಋತುಚಕ್ರ ನೈರ್ಮಲ್ಯ ಜಾಗೃತಿ ದಿನವಾಗಿ ನಾವೆಲ್ಲ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೀವಿ. ಈ ಋತುಚಕ್ರ ಹೆಂಗಸರಲ್ಲಿ ಸಾಮಾನ್ಯವಾಗಿ ಪ್ರತಿ ತಿಂಗಳು ಆಗುವಂಥ ಒಂದು ಚಟುವಟಿಕೆ. ಇದರಿಂದ ಈ ಟೈಮ್ನಲ್ಲಿ ಇದನ್ನು ಶಾಪ ಅಂತ ಜನಗಳು ತಿಳ್ಕೊಳ್ಳದೆ ಆ ಪ್ರತಿಯೊಬ್ಬರು ಹೆಂಗಸರು ಅದರ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕಾದದ್ದು ಒಂದು ಸಂಪ್ರದಾಯ. ಈ ಟೈಮ್ನಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ 3 ದಿನ ಹೊರಗಡೆ ಕೂರಿಸೋದು ಆ ಥರ ಮಾಡ್ತಾರೆ. ಅದರೆಲ್ಲ ಅಗತ್ಯ ಇಲ್ಲ. ಅದು ಒಂದು ಪರಿಸರದ ಒಂದು ದೈನಂದಿನ ಚಟುವಟಿಕೆ ಥರ ಆಗ್ತಾ ಇರುತ್ತೆ. ಇದರಿಂದ ಓವ್ಯುಲೇಷನ್ ಅಂತ ಒಂದು ಆಗುವಂಥ 14ನೇ ದಿನಕ್ಕೆ ಆಗುವಂಥದ್ದು, ಆಮೇಲೆ 28ನೇ ದಿನಕ್ಕೆ ಪ್ರತಿಯೊಬ್ಬರು ಮುಟ್ಟಾಗುವಂಥದ್ದು ಸಹಜ ಕ್ರಿಯೆ. ಈ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಹೆಂಗಸರು ಒಂದು ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು. ಇದರಿಂದ ಮುಂದೆ ಯಾರು ಇದನ್ನು ಒಂದು ಶಾಪ ಅಂತ ಪರಿಗಣಿಸಿದೆ ಹೆಣ್ಮಕ್ಳಲ್ಲಿ ಪ್ರತಿಯೊಬ್ಬರೂ ಒಂದು ಇದನ್ನು ನೈಜ ಕ್ರಿಯೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ಅಂತ ಅಂದ್ಕೊಂಡಿದ್ದೀವಿ. ಈ ದಿನವನ್ನು ನಾವು ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಮಂಡ್ಯ ಮೆಡಿಕಲ್ ಕಾಲೇಜಿಂದ ಮತ್ತು MOGS ಪರವಾಗಿ ಇವತ್ತು ಒಂದು ಜಾಥಾವನ್ನು ಹೊರಟಿದ್ವಿ. ಜಾಥಾ ಮೆಡಿಕಲ್ ಕಾಲೇಜಿಂದ ಸ್ಟಾರ್ಟ್ ಮಾಡಿ ನಾವು ಸಂಜಯ್ ಥಿಯೇಟ್ರ್ವರೆಗೂ ಬಂದಿದ್ದೀವಿ. ಸಂಜಯ್ ಥಿಯೇಟ್ರಲ್ಲಿ ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಜನಕ್ಕೆಲ್ಲ ಜಾಗೃತಿ ಮೂಡಿಸಿದ್ದೀವಿ. ಆದ್ದರಿಂದ ನಮ್ಮ MOGS ಮತ್ತು ಮಂಡ್ಯ ಮೆಡಿಕಲ್ ಕಾಲೇಜ್ ಎಲ್ಲ ಆಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟು ಮತ್ತು OBG ಡಿಪಾರ್ಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೂಡೆಂಟ್ಸ್ಗಳು, OBG ಸ್ಟೂಡೆಂಟ್ಸ್ಗಳು ಸಹ ತಗೊಂಡಿದ್ದೀವಿ. ನರ್ಸಿಂಗ್ ಸ್ಟೂಡೆಂಟ್ಸೂ ಸಹ ಇದಕ್ಕೆ ಜಾಥಾದಲ್ಲಿ ಪರಿಗಣಿಸಿದ್ದಾರೆ. ಅವರಿಗೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಕ್ಕೆ ಒಂದು ವಂದನೆಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಜಾಗೃತಿ ಅಭಿಯಾನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮೋಹನ್, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವೈದ್ಯಕೀಯ ಅಧೀಕ್ಷಕ ಡಾ ಜಿ ಶಿವಕುಮಾರ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘದ ಅಧ್ಯಕ್ಷೆ ಡಾ ವಸಂತಲಕ್ಷ್ಮಿ, ಕಾರ್ಯದರ್ಶಿ ಡಾ ಶೀಲಾ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಎಚ್ಒಡಿ ಡಾ ಎಚ್ಸಿ ಸವಿತಾ, ವೈದ್ಯರಾದ ಡಾ ಸಂಜಯ್, ಡಾ ಮನೋಹರ್, ಡಾ ಶಿಲ್ಪಾ, ಡಾ ಕಾವ್ಯಶ್ರೀ, ಡಾ ವಸುಮತಿ ರಾವ್, ಮಿಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಎಲ್ಎಲ್ ಕ್ಲೇಮೆಂಟ್, ದೈಹಿಕ ಶಿಕ್ಷಣ ನಿರ್ದೇಶಕ ಡಾ ಎಸ್ಎಂ ಸುರೇಶ್ ಮತ್ತಿತರಿದ್ದರು.